ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಪ್ಲೀಸ್ ಡು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಸ್ನೇಹದ ಕಡಲಲ್ಲಿ ಧಾರಾವಾಹಿಯ ಶುಕ್ರವಾರದ ಸಂಚಿಕೆ ಬಗ್ಗೆ ಹೇಳೋದಾದರೆ ಫ್ರೆಂಡ್ಸ್, ಇನ್ನಿಲ್ಲಿ ಶಿವರಾಜ್ಗೆ ಕಾಲ್ ಮಾಡಿಬಿಟ್ಟು ಪಲ್ಲವಿ ಅವರು ಹೇಳ್ತಿರ್ತಾರೆ. ಏನಾದರೂ ಪ್ರಾಬ್ಲಮ್ ಆಯಿತಾ ಅಂತ ಶಿವರಾಜ್ ಅವರು ಕೇಳಿದಾಗ ಪಲ್ಲವಿ ಅವರು ಏನೂ ಪ್ರಾಬ್ಲಮ್ ಆಗಿಲ್ಲ, ಆದರೆ ದಯವಿಟ್ಟು ನನ್ನ ಮಾತನ್ನ ಕೇಳಿಸ್ಕೊಳ್ಳಿ. ನೀವು ಇನ್ಮೇಲೆ ನನ್ನನ್ನು ಮೀಟ್ ಮಾಡೋದಕ್ಕೆ, ನನ್ನ ಮಾತಾಡ್ಸೋದಕ್ಕೆ ಅಂತ ಯಾವುದೇ ಕಾರಣಕ್ಕೂ PG ಹತ್ರ ಬರಬೇಡಿ, ಹಾಗೆ ನನಗೆ ಕಾಲ್ ಕೂಡ ಮಾಡಬೇಡಿ ಇನ್ಮೇಲೆ ಅಂತ ಹೇಳಿ ಬೇಜಾರಲ್ಲಿ ಫೋನ್ನ ಇಟ್ಬಿಟ್ಟು ಪಲ್ಲವಿ ಅವರು ಬಂದು ಕೂತಿರ್ತಾರೆ. ಅಷ್ಟರಲ್ಲಿ ಅಲ್ಲಿಗೆ ಪಲ್ಲವಿ ಫ್ರೆಂಡ್ ಬರ್ತಾಳೆ. ಬಂದು, ಯಾಕೆ ಈ ರೀತಿ ಹೇಳಿದೆ, ನೀನು ಹೇಳಿದ್ದು ತುಂಬಾ ತಪ್ಪು. ಅಕಸ್ಮಾತ್ ಏನಾದರೂ ಅವನು ಇಲ್ಲ ಅಂತ ಹೇಳಿದಿದ್ರೆ ನೀನು ಇಷ್ಟೊತ್ತಿಗೆ ಬೀದಿನಲ್ಲಿ ಮಲಗಬೇಕಾಗಿರೋದು. ಇಲ್ಲ ಅಂತಂದಿದ್ರೆ ಕಟ್ಕೊಂಡಿರೋ ಗಂಡ ರಾಕ್ಷಸ ಆದರೂ ಪರವಾಗಿಲ್ಲ ಅಂತ ನೀನು ಅವನ ಜೊತೆನೇ ಇರಬೇಕಿತ್ತು. ನೀನು ನಿನ್ನ ಸ್ವಾರ್ಥ, ನಿನ್ನ ಬುದ್ಧಿಯಿಂದ ಯೋಚನೆ ಮಾಡಬಾರ್ದು ಪಲ್ಲವಿ. ನೀನು ಕೂಡ ಸ್ವಲ್ಪ ಯೋಚನೆ ಮಾಡು. ಅವನು ನಿನಗೆ ಎಷ್ಟೆಲ್ಲ ಉಪಕಾರನ ಮಾಡಿದ್ದಾನೆ. ಪಲ್ಲವಿ ಫ್ರೆಂಡ್ ಹೇಳಿ ಬೈದು ಹೋದ್ಮೇಲೆ ಇಲ್ಲಿ ಪಲ್ಲವಿ ಅವರು ಕುತ್ಕೊಂಡು ನಡೆದಿದ್ದನ್ನೆಲ್ಲನೂ ಕೂಡ ಯೋಚನೆ ಮಾಡಿಕೊಂಡು ಫೀಲ್ ಮಾಡ್ಕೋತಿರ್ತಾರೆ. ಇನ್ನು ಇಲ್ಲಿ ಶಿವರಾಜ್ ಅವರು ಕೂಡ ಯೋಚನೆ ಮಾಡ್ತಿರ್ತಾರೆ. ಅಷ್ಟರಲ್ಲಿ ಯಾಕೋ ಏನಾಯಿತು, ಆ ಹುಡುಗಿ ಹೇಳಿದ್ದಕ್ಕೆ ನೀನು ಈ ರೀತಿ ಯೋಚನೆ ಮಾಡ್ತಿದ್ಯಾ ಅಂತ ಇಲ್ಲಿ ಹರಿ ಕೇಳ್ತಾನೆ. ನಂತರ ಇನ್ನೊಬ್ಬ ಫ್ರೆಂಡ್ ಹೇಳ್ತಾನೆ, ಅಯ್ಯೋ ಈ ಹುಡುಗಿ ಅಲ್ಲ ಕಣೋ, ಪ್ರಪಂಚದಲ್ಲಿ ಎಲ್ಲ ಹುಡುಗಿರ್ದು ಇದೇ ಕೇಸು. ತಮ್ಮ ಕೆಲಸ ಆಗೋ ತನಕ ಬಳಸ್ತಾರೆ, ಕೆಲಸ ಆಗಾದ್ಮೇಲೆ ನಮ್ಮನ್ನ ಬಿಸಾಕ್ತಾರೆ, ಇವಳ್ದು ಅದೇ ಕೇಸು ಅಂತ ಹೇಳ್ತಾರೆ. ಅದಕ್ಕೆ ಶಿವರಾಜ್ ಸುಮ್ಮನೆ ಇರೋ, ಸ್ವಲ್ಪ ಪಲ್ಲವಿ ಆ ಥರ ಹುಡುಗಿ ಅಲ್ಲ ಅಂತ ಹೇಳ್ತಾನೆ. ಅದಕ್ಕೆ ಶಿವರಾಜ್ ಅವರು, ಅಯ್ಯೋ ಸುಮ್ಮನಿರು, ಆ ಥರ ಹೇಳೋದಕ್ಕೆ ಅವ್ರೇನು ನನ್ನ ಗರ್ಲ್ ಫ್ರೆಂಡಾ, ಸುಮ್ಮನೆ ಇಲ್ಲದೆ ಇರೋದೆಲ್ಲ ಹೇಳಬೇಡ. ಆದರೆ ಆ ಹುಡುಗಿ ತುಂಬಾ ಕಷ್ಟಪಟ್ಟಿದ್ದಾಳೆ, ತುಂಬಾ ಜೀವನದಲ್ಲಿ ನೋವನ್ನ ಅನುಭವಿಸ್ತಿದ್ದಾಳೆ. ಆ ಹುಡುಗಿಗೆ ಒಂದಾದ್ಮೇಲೆ ಒಂದು ಕಷ್ಟ ಬರ್ತಾನೆ ಇದೆ. ಅದನ್ನು ನಾನು ನೋಡಿ ಹೇಗೆ ಸುಮ್ಮನಿರಲಿ ಹೇಳು. ಅವಳು ನನ್ನ ಗೆಳತಿ ಅಷ್ಟೇ, ಅವಳಿಗೆ ನಾನು ಹೆಲ್ಪ್ ಮಾಡಬೇಕು ಅಂತ ಅಂದ್ಕೊಂಡೆ. ಬಟ್ ಅವರು ಯಾವುದೋ ಒಂದು ಪರಿಸ್ಥಿತಿಗೆ ಕಟ್ಟಿಬಿದ್ದು ಆ ರೀತಿ ಹೇಳಿದ್ದಾರೆ. ಈಗ ಅವರೇ ಹೇಳ್ತಿದ್ದಾರಲ್ಲ, ನನ್ನ ಜೊತೆ ಮಾತಾಡಬೇಡಿ, ನನ್ನನ್ನು ಮೀಟ್ ಮಾಡೋದಕ್ಕೆ ಬರಬೇಡಿ ಅಂತ. ಬಟ್ ಏನು ಮಾಡೋಕ್ಕಾಗತ್ತೆ. ಆದರೆ ಒಂದಂತೂ ನಿಜ, ನಾವು ಹುಡುಗಿನ ಎಷ್ಟು ದೂರ ಇರ್ತೀವೋ ಆ ಇಂದ್ರಜಿತ್ ವರ್ತನೆಗಳು, ಅವನ ಕೆಟ್ಟ ವಿಚಾರಗಳು ಆ ಹುಡುಗಿ ಹತ್ತತ್ರ ಹೋಗುತ್ತೆ. ಇನ್ನು ಇಲ್ಲಿ ಪಲ್ಲವಿ ಅವರು ಯೋಚನೆ ಮಾಡ್ತಾ ಕೂತಿರ್ತಾರೆ. ಅವ್ರ ಫ್ರೆಂಡ್ ಅದನ್ನು ನೋಡಿಬಿಟ್ಟು, ಯಾಕೆ ಶಿವ ಬಗ್ಗೆ ಯೋಚನೆ ಮಾಡ್ತಿದ್ದಿ, ಏನಾಯಿತು ಅಂತ ಕೇಳಿದಾಗ, ಹೌದು ಶ್ರುತಿ, ನಾನು ಶಿವ ಬಗ್ಗೆನೇ ಯೋಚನೆ ಮಾಡ್ತಿದ್ದೆ. ನೀನು ಹೇಳಿದ್ಮೇಲೆ ನನಗೆ ಗಿಲ್ಟ್ ಫೀಲ್ ಆಗ್ತಿದೆ. ನಾನು ಆ ರೀತಿ ಮಾತಾಡಬಾರ್ದಿತ್ತು ಅಂತ ಅನ್ನಿಸ್ತಿದೆ ಅಂತ ಹೇಳ್ತಾಳೆ. ಅದಕ್ಕೆ ಶ್ರುತಿ ಅವರು, ಈ ಥರ ಗಿಲ್ಟ್ ಫೀಲ್ ಆಗೋದ್ರಿಂದ ಪ್ರಯೋಜನ ಇಲ್ಲ, ಶಿವ ಜೊತೆ ಮಾತಾಡು, ಎಲ್ಲ ಸರಿ ಹೋಗುತ್ತೆ ಅಂತ ಹೇಳ್ತಾರೆ. ಇನ್ನು ಇಲ್ಲಿ ಮಹಾದೇವ್ ಅವ್ರ ಹೆಂಡತಿಗೆ ಹೂನ ಮುಡಿಸ್ತಿರ್ತಾರೆ. ಮುಡಿಸ್ಬಿಟ್ಟು, ಆಹಾ ಮಹಾರಾಣಿ ಥರ ಕಾಣ್ತಿದ್ಯಾ, ಹಾಗೆ ಹೀಗೆ ಅಂತ ಹೊಗಳುತ್ತಾರೆ. ಅದಕ್ಕೆ ಅವ್ರ ಹೆಂಡತಿ, ಅಲ್ಲ ಕಣ್ರಿ, ಇಷ್ಟು ಏಜ್ ಆಗಿದೆ, ನೀಗೀಗ ಈ ರೀತಿ ಹೇಳ್ತಿರಲ್ಲ, ನಂಗೊಂಥರ ನಾಚಿಕೆ ಆಗುತ್ತೆ. ಅದು ಅಲ್ಲದೆ ಮಗಳಿಗೆ ಗಂಡು ನೋಡೋದಕ್ಕೆ ಅಂತ ಹೋಗ್ತಿದ್ದೀವಿ, ನೀವು ನೋಡಿದ್ರೆ ಈ ರೀತಿ ಆಡ್ತಿದ್ದಾರಲ್ಲ ಅಂತ ಹೇಳ್ತಾಳೆ. ಪೂರ್ಣಿಮಾ ಅವರು ಕಷ್ಟ ಅನ್ನೋದೆಲ್ಲ ಹೊರಟೋಯ್ತು ಅಂತ ಅನಿಸುತ್ತೆ. ಇನ್ಮೇಲೆ ನಗುನೇ ಇರುತ್ತೆ ಬಿಡಿ, ಹೆಣ್ಮಕ್ಳು ಮದುವೆ, ಅವ್ರ ಸಂಸಾರ ಅಂತ ಇನ್ಮೇಲೆ ನಮ್ಮ ಜೀವನದಲ್ಲಿ ಖುಷಿ ಇರಲಿ. ಶಿವರಾಜು ಕೂಡ ಒಂದಲ್ಲ ಒಂದಿನ ಅರ್ಥ ಮಾಡ್ಕೊತಾನೆ ಅಪ್ಪನ ಪ್ರೀತಿ ಏನು ಅಂತ. ಸರಿ, ಗಂಡನ ಕಡೆಯವ್ರು ಬರೋದಕ್ಕೆ ಟೈಮ್ ಆಯಿತು, ನಾನು ಹೋಗಿ ಸೌಮ್ಯನ ರೆಡಿ ಮಾಡ್ತೀನಿ ಅಂತ ಹೇಳಿ ಅಲ್ಲಿಂದ ಹೋಗ್ತಾರೆ ಪೂರ್ಣಿಮಾ ಅವರು. ಇನ್ನೇನು ಶಿವರಾಜ್ಗೆ ಬ್ರೋಕರ್ ಲಕ್ಷ್ಮಮ್ಮ ಅವರು ಫೋನ್ನ ಮಾಡಿಬಿಟ್ಟು ಮಾತಾಡ್ತಿರ್ತಾರೆ. ಸರಿ ಅಜ್ಜಿ, ನೀವು ಹೇಳ್ದವ್ರ ನಾನು ಪಿಕಪ್ ಮಾಡಿದ್ದೀನಿ, ಎಲ್ಲಿಗೆ ಕರ್ಕೊಂಡು ಹೋಗಬೇಕು ಅಂತ ಹೇಳಿದಾಗ ಅವರೇ ಹೇಳ್ತಾರೆ, ಕರ್ಕೊಂಡು ಹೋಗಿಬಿಡು ಅಂತಾರೆ. ಸರಿ ಅಜ್ಜಿ, ಆದರೆ ಒಂದು ವಿಷಯ, ಈ ಮದುವೆ ಕಾಂಟ್ರಾಕ್ಟ್ನ ನನಗೆ ಕೊಡಿಸ್ಬೇಕು ಅಂತ ಹೇಳ್ತಾರೆ. ಅದಕ್ಕೆ ಸರಿ ಆಯಿತು ಕೊಡಿಸ್ಮಾ, ಆದರೆ ನೀನು ಅದ್ರ ಬಗ್ಗೆ ಎಲ್ಲ ಅವ್ರಿಗೆ ಎಕ್ಸ್ಪ್ಲೈನ್ನ ಮಾಡಬೇಕು ಆಯಿತಾ ಅಂತಾರೆ. ಸರಿ ಅಜ್ಜಿ, ಆದರೆ ನಾನು ಒಂದು ವಿಷಯ ಕೇಳ್ತೀನಿ, ನೀವು ಅದ್ರ ಬಗ್ಗೆ ಹೇಳ್ತೀರಾ ಅಂದಾಗ, ಏನು ಕೇಳು ಅಂತಾರೆ. ಅದೇ ಅಜ್ಜಿ, ನೀವು ಮೊನ್ನೆ ಮದುವೆ ಮಾಡಿಸಿದ್ರಲ್ಲ ಪಲ್ಲವಿ ಅಂತ, ಅವ್ರ ಬಗ್ಗೆ ಕೇಳ್ತೀನಿ. ಅಲ್ಲ ಕಣಜ್ಜಿ, ಅವ್ರಿಗೆ ಹುಡುಗನ ತೋರಿಸ್ತಲ್ಲ, ನೀನು ಸ್ವಲ್ಪ ನೋಡ್ಕೊಂಡು ಮಾಡಿಕೊಂಡು ತೋರಿಸ್ಬೇಕಿತ್ತು ತಾನೇ, ಈ ಥರ ಆಗೋಯ್ತಲ್ಲ ಅಂತ ಹೇಳಿದಾಗ ಅಜ್ಜಿ ಮೆತ್ತಿಗೆ ಕಾಲ್ನ ಕಟ್ ಮಾಡಿಬಿಡ್ತಾರೆ. ಅದು ಶಿವರಾಜು ಹಲೋ ಹಲೋ ಅಂತಾರೆ. ಕಾಲ್ ಕಟ್ಟಾಗಿರೋದನ್ನ ಕೇಳಿಸ್ಕೊಂಡು, ಈ ಅಜ್ಜಿ ಸಾಮಾನ್ಯದಲ್ಲ, ಸಖತ್ತು ಚಾಲಾಕಿ ಇದೆ, ಎಲ್ಲಿ ಹೋಗ್ತೀಯ, ಸಿಗ್ತೀಯ ಬಾ ನನ್ನ ಕೈಗೆ ಅಂತ ಹೇಳ್ತಾರೆ. ಇನ್ನು ಪಾರ್ಕಲ್ಲಿ ಪಲ್ಲವಿ ಅವ್ರ ತಂಗಿ ಕೂತಿರ್ತಾರೆ. ಪಲ್ಲವಿ ಅವರು, ಲಡ್ಡು ತಗೋ, ನಿನಗೋಸ್ಕರ ತಿಂಡಿ ತಂದಿದ್ದೀನಿ ಅಂತ ಕೊಡ್ತಾರೆ. ಅದಕ್ಕೆ ನನಗೆ ಬೇಡ ಅಂತ ಹೇಳ್ತಾಳೆ. ಅದಕ್ಕೆ ಪಲ್ಲವಿ ಅವ್ರು ಹೇಳ್ತಾರೆ, ಯಾಕೆ ಬೇಡ, ನಾನು ಯಾವಾಗಲೂ ಕೂಡ ಹೊರಗಡೆ ಹೋಗಿ ಮನೆಗೆ ಬರ್ಬೇಕಾದ್ರೆ ನಿಂಗೋಸ್ಕರ ಏನಾದ್ರು ತಿಂಡಿ ತರ್ತಿದೆ ಅಲ್ವಾ, ಇವಾಗ ಬೇಡ ಅಂತಿದೆ, ತಗೋ ಅಂತಾರೆ. ಅದಕ್ಕೆ ಪಲ್ಲವಿ ಅವ್ರ ತಂಗಿ ಲಡ್ಡು ಹೇಳ್ತಾಳೆ, ಅಕ್ಕ ನೀನು ಯಾವಾಗಲೂ ಮನೆಗೆ ಬಂದಾಗ ನನಗೆ ತಿಂಡಿನ ತರ್ತಿದೆ, ಆದರೆ ನೀನು ಇವತ್ತು ಮನೆಗೆ ಬಂದಿಲ್ವಲ್ಲ, ಪ್ಲೀಸ್ ಅಕ್ಕ, ಆಗಿದ್ರಲ್ಲಿ ನೀನು ತಪ್ಪೇನಿಲ್ಲ ಅಂತ ನನಗೂ ಕೂಡ ಗೊತ್ತಿದೆ, ಆದರೆ ನೀನು ಹಂಗೆ ಅಂದ್ಬಿಟ್ಟು PGಲಿರೋದು ಯಾವ ನ್ಯಾಯ ಹೇಳು, ದಯವಿಟ್ಟು ಪ್ಲೀಸ್ ಮನೆಗೆ ಬಂದುಬಿಡೆ.
ಅದಕ್ಕೆ ಪಲ್ಲವಿ ಅವರು ನನಗೇನು ಅಪ್ಪ ಅಮ್ಮನ ಬಿಟ್ಟು ಇರೋದಕ್ಕೆ ಇಷ್ಟನಾ, ನನಗೂ ಕೂಡ ತುಂಬ ನೋವಾಗ್ತಿದೆ, ಆದರೆ ಏನು ಮಾಡಲಿ, ನಾನೇನಾದರೂ ಅಲ್ಲಿಗೆ ಬಂದರೆ ನೋಡಿ ಜನ ತಲೆಗೆ ಒಂದೊಂದು ಮಾತನ್ನ ಆಡ್ತಾರೆ, ಅದರಿಂದ ಅಪ್ಪ ಅಮ್ಮನಿಗೆ ತಾನೇ ನೋವಾಗೋದು, ಅಪ್ಪ ಅಮ್ಮನಿಗೆ ಸಂಕಟ ಆಗುತ್ತೆ, ಅವರು ಅದನ್ನೆಲ್ಲ ತಡ್ಕೊಳ್ಳಲ್ಲ. ಅದಕ್ಕೆ ನಾನು ಗೊತ್ತಿಲ್ದೇನೋ ಒಂದು ಚಕ್ರವ್ಯೂಹದೊಳಗಡೆ ಸಿಕ್ಕಾಕೊಂಡ್ಬಿಟ್ಟಿದ್ದೀನಿ. ನಂದು ಯಾವುದೇ ತಪ್ಪಿಲ್ಲ, ಆದರೂ ಕೂಡ ನಂದು ತಪ್ಪು ಅಂತ ಹೇಳ್ತಿದ್ದಾರೆ. ಅದೆಲ್ಲ ಸರಿ ಹೋಗಲಿ, ಇಡೀ ಜಗತ್ತಿಗೆ ನನ್ನ ತಪ್ಪಿಲ್ಲ ಅಂತ ನಾನು ತೋರಿಸ್ಕೋಬೇಕು. ಆವತ್ತಿನ ದಿನ ನಾನು ಅಲ್ಲಿಗೆ ಬರ್ತೀನಿ. ನೋಡು, ನೀನು ಇದನ್ನೆಲ್ಲ ಯೋಚನೆ ಮಾಡ್ಕೊತ ಕುತ್ಕೋಬೇಡ, ನೀನು ಸ್ಟಡೀಸ್ ಕಡೆ ಗಮನ ಕೊಡು. ಹಾಗೆ ನೀನು ಈ ಥರ ಎಲ್ಲ ಬರೋಕ್ಕೆ ಹೋಗಬೇಡ ಲಡ್ಡು, ನಾನು ನೆನಪಾದಾಗ ನೀನು ಕಾಲ್ ಮಾಡು ಸಾಕು ಅಂತ ಇಲ್ಲಿ ಲಡ್ಡುನ ತಪ್ಪಿಕೊಂಡು ಪಲ್ಲವಿ ಅವರು ಅಳ್ತಿರ್ತಾರೆ. ಇನ್ನೆಲ್ಲ ಶಿವರಾಜ್ ಅವರು ಯಾರನ್ನ ಪಿಕಪ್ನ ಮಾಡಿರ್ತಾರೆ, ಅವ್ರ ಜೊತೆ ಮಾತಾಡ್ಕೊಂಡು ಬರ್ತಾರೆ. ಸರ್, ಈ ಬೆಂಗಳೂರಲ್ಲಿ ಇಡ್ಲಿ ವಡೆ ಹಾಗೆ ಟ್ರಾಫಿಕ್ಕು ಎಲ್ಲ ಎಷ್ಟು ಫೇಮಸ್ಸು, ಅದೇ ರೀತಿ ನಾನು ಮಾಡೋ ಡೆಕೋರೇಷನ್ ತುಂಬಾ ಫೇಮಸ್ಸು. ಸುಮ್ಮನೆ ನನಗೆ ನಾನೇ ಹೊಗಳ್ಕೊಬಾರ್ದು, ಬೇಕಾದ್ರೆ ನೀವು ನನಗೆ ಇವೆಂಟ್ನ ಕೊಡಿ, ಆವಾಗ ನೋಡಿ ಎಷ್ಟು ಜನ ಮದುವೆ ಹುಡುಗಿ ನೋಡೋದಕ್ಕೆ ಬರಲ್ಲ, ಮದುವೆ ಹೇಗಿದೆ ಅಂತ ನೋಡೋಕ್ಕೂ ಬರಲ್ಲ, ಈ ಶಿವರಾಜ್ ಮಾಡಿರೋ ಡೆಕೋರೇಷನ್ನ ನೋಡೋದಕ್ಕೆ ಅಂತ ಬರ್ತಾರೆ. ನಮ್ಮ ಕಂಪ್ನಿ ಅಷ್ಟು ಫೇಮಸ್ಸು. ನೀವು ಒಂದ್ಸಲಿ ನನಗೆ ನಿಮ್ಮ ಮದುವೆ ಇವೆಂಟ್ನ ಕೊಟ್ಟು ನೋಡಿ ಹೆಂಗೆ ಉಪಚಾರ ಮಾಡ್ತೀನಿ ಅಂತ. ಅವ್ರ ಜೊತೆ ಕೂತಿರೋರು, ಸರಿ ಕಣಪ್ಪ, ಹಾಗಾದರೆ ಈ ಇವೆಂಟ್ನ ನಿನಗೆ ಕೊಡ್ತೀನಿ, ನೀನು ಇಷ್ಟೆಲ್ಲ ಕೇಳ್ಕೊತಿದ್ಯಾ ಅಂತ ಹೇಳಿದ್ಮೇಲೆ ನೀನು ಈ ಇವೆಂಟ್ನ ತುಂಬಾ ಚೆನ್ನಾಗಿ ನಡೆಸ್ಕೊಡ್ತೀಯಾ ಅಂತ. ಸರಿ ಕೊಡೋಣ ಬಿಡು ಅಂತಾರೆ. ಅದಕ್ಕೆ ಶಿವ ಅವರು, ಹೌದಾ ಸರ್, ಥ್ಯಾಂಕ್ ಯು ಸರ್, ನನಗೆ ಇಷ್ಟು ಹೇಳಿದ್ರಲ್ಲ ಇಷ್ಟೇ ಸಾಕು, ಬಾದಾಮಿ ಹಾಲು ಕುಡ್ದಂಗಾಯಿತು. ಸರಿ ಸರ್, ಇದೇ ರೋಡಾ ಹೋಗ್ಬೇಕಾಗಿರೋದು ಅಂತ ಕೇಳ್ತಾರೆ. ಅದಕ್ಕೆ ಹೌದು ಕಣಪ್ಪ, ಇದೇ ರೋಡು, ಅಲ್ಲಿ ಮರ ಕಾಣ್ತಿದ್ದಾರೆ, ಅಲ್ಲಿಂದ ರೈಟ್ ತಗೋ ಅಂತ ಹೇಳ್ತಾರೆ. ಶಿವರಾಜ್ ಅವರು, ಹೌದಾ ಈ ರೋಡಾ ಅಂದ್ಕೊಂಡು ಕಾರ್ನ ಡ್ರೈವ್ ಮಾಡಿಕೊಂಡು ಬರ್ತಿರ್ತಾರೆ. ಯಾಕಪ್ಪ ಈ ರೀತಿ ಅಂತಿದೆಯಾ, ಯಾಕೆ ಅಡ್ರೆಸ್ ಗೊತ್ತಾಗ್ಲಿಲ್ವಾ ಅಂತಾರೆ. ಹಾಗಲ್ಲ ಸರ್, ನಿಜ ಹೇಳಿ, ನೀವು ಒಂದ್ಸಲ ಮ್ಯಾಪ್ನ ಚೆಕ್ ಮಾಡಿ, ಇದೇ ರೋಡ ಇದೇ ಲೆಫ್ಟ್ ಅಂತ ಕೇಳ್ತಾನೆ. ಅದಕ್ಕೆ ಹೌದು ಕಣಪ್ಪ, ಎಲ್ಲ ಕರೆಕ್ಟಾಗಿದೆ, ಯಾಕೆ ಈ ಥರ ಆಡ್ತಿದ್ಯಾ ಅಂತ ಕೇಳ್ತಾರೆ. ನಂತರ ಗೇಟ್ ಹತ್ರ ಬಂದ್ಬಿಟ್ಟು, ಸರ್ ನಿಜ ಹೇಳಿ, ನೀವು ಇಲ್ಲಿ ಕರೆಕ್ಟಾಗಿ ಯಾರ ಮನೆಗೆ ಹೋಗಬೇಕು ಅಂತಾರೆ. ಅದಕ್ಕೆ ಅದೇ ಕಣಪ್ಪ, ನನ್ನ ಫ್ರೆಂಡ್ ಮಾಧವ್ ಅರಸು ಅವ್ರ ಮನೆಗೆ, ಯಾಕೆ ಏನಾಯಿತು ಅಂತಾರೆ. ಏನಿಲ್ಲ ಸರ್ ಅಂತ ಹೇಳಿ ಮುಖ ಮುಚ್ಕೊಂಡು ಇಲ್ಲಿ ಶಿವರಾಜ್ ಅವರು ಡ್ರೈವ್ನ ಮಾಡಿಕೊಂಡು ಅವ್ರ ಮನೆ ಹತ್ರ ಬರ್ತಾರೆ. ನಂತರ ಮಾಧವ್ ಅವರು ಮತ್ತು ಅವ್ರ ಹೆಂಡತಿ ಇಬ್ಬರು ಕೂಡ ಆಚೆ ಬರ್ತಾರೆ. ಬಂದು, ಏನೋ ಗೆಳೆಯ ಚೆನ್ನಾಗಿದೆಯಾ ಅಂತ ಹೇಳ್ತಾರೆ. ಅದಕ್ಕೆ ಅವ್ರ ಫ್ರೆಂಡ್, ಹೌದು ಕಣೋ ಚೆನ್ನಾಗಿದ್ದೀನಿ, ನೀನು ಒಳ್ಳೆ ಹೀರೋ ಥರ ಇದೆಯಾ, ಏನದಕ್ಕೆ ಒಳ್ಳೆ ಚಾನ್ಸ್ನ ಹೊಡೆದ್ಬಿಟ್ಟಿದ್ದೀರಾ ಅಂತ ಹೇಳ್ಕೊಂಡು ಇದು ಇರ್ತಿರ್ತಾರೆ. ಅಷ್ಟಲ್ಲಿ ನಡೀರಿ ಒಳಗಡೆ ಅಂತ ಹೇಳಿ ಕರ್ಕೊಂಡು ಹೋಗ್ತಾರೆ. ಅಷ್ಟಲ್ಲಿ ಮಾಧವ್ ಅವರು ಹಿಂದೆಗಡೆ ತಿರುಗಿ ನೋಡ್ತಾರೆ. ಅಷ್ಟರಲ್ಲಿ ಅವ್ರ ಮಗ ಕಾಣ್ತಾನೆ ಶಿವರಾಜ್. ಶಿವ, ನೀನ ಬಾ ಒಳಗಡೆ ಅಂತ ಕರೀತಾರೆ. ಅದಕ್ಕೆ ಶಿವರಾಜ್ ಅವರು ಕಾರಿಂದ ಇಳಿದ್ಬಿಟ್ಟು, ನೋಡಿ ಸರ್, ನಾನು ಮಿಸ್ಸಾಗಿ ಬಂದುಬಿಟ್ಟೆ, ಮೊದಲೇ ಗೊತ್ತಿದ್ದಿದ್ರೆ ಈ ಮನೆ ಅಂತ ನಾನು ಬರ್ತಿರ್ಲಿಲ್ಲ, ನಾನು ಬರೀ ಡ್ರೈವರ್ ಆಗಿ ಬಂದಿದ್ದೀನಿ ಅಂತ ಹೇಳ್ತಾರೆ. ಅದಕ್ಕೆ ಆಯಿತು ಬಾ ಶಿವ, ನಿನ್ನ ತಂಗಿನ ನೋಡೋದಕ್ಕೆ ಬಂದಿದ್ದಾರೆ ಅಂತಾರೆ. ಅದಕ್ಕೆ ಏನು ಸರ್, ನೀವು ಡ್ರೈವರ್ಗಳನ್ನೂ ಕರ್ಕೊಬಂದು ಉಪಚಾರ ಮಾಡ್ತೀರಾ ಅಂತಾರೆ. ನೀನು ನನ್ನ ಮಗ ಕಣ್ಣು, ದಯವಿಟ್ಟು ಬಾ ಒಳಗಡೆ ಅಂತ ಕರೀತಾರೆ. ಹೋಗಿ ಸರ್, ಸುಮ್ಮನೆ ನನ್ನನ್ನು ಒಳಗಡೆ ಕರಿಬೇಡಿ, ಇಲ್ಲದೇ ಇರೋ ಪ್ರಾಬ್ಲಮ್ನ ಯಾಕೆ ಮೈಮೇಲೆ ಹಾಕ್ಕೊತೀರ, ಹೋಗಿ ಸರ್, ಕೆಟ್ಟವ್ರಿಗೆ ಯಾವತ್ತೂ ಕೂಡ ಒಳ್ಳೆಯದೇ ಆಗೋದು, ಅದಕ್ಕೆ ಅಲ್ವಾ ನಿಮ್ಗೆ ಯಾವಾಗಲೂ ಕೂಡ ಒಳ್ಳೇದಾಗ್ತಿರೋದು. ಫ್ರೆಂಡ್ಸ್, ಇವತ್ತಿನ ಎಪಿಸೋಡ್ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮುಂದಿನ ಎಪಿಸೋಡಲ್ಲಿ ಶಿವರಾಜ್ ಅವ್ರಿಗೆ ಇಂದ್ರಜಿತ್ ಸಿಕ್ಕಿರ್ತಾರೆ, ಇಬ್ಬರು ಕೂಡ ರೋಡಲ್ಲಿ ಹೊಡೆದಾಡ್ತಿರ್ತಾರೆ. ಅದನ್ನು ನೋಡಿಬಿಟ್ಟು ಪಲ್ಲವಿ ಅವರು ಬಂದು ಇಲ್ಲಿ ಶಿವರಾಜ್ಗೆ ಬೈತಾರ, ಇಂದ್ರಜಿತ್ಗೆ ಬೈತಾರ ಅಂತ ನಾನು ತಿಳಿಸ್ಕೊಡ್ತೀನಿ. ಮುಂದಿನ ಸಂಚಿಕೆಗೋಸ್ಕರ ವೆಯ್ಟ್ ಮಾಡ್ತೀನಿ. ಪ್ಲೀಸ್ ಟು ಸಬ್ಸ್ಕ್ರೈಬ್ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಗಾಯ್ಸ್.